ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಬೆಳಗಿನ ಎಲ್ಲರಿಗೂ ಶುಭೋದಯಗಳು. ನೀರು ಬಿಸಿಗಿಟ್ಟಿದ್ದೀನಿ, ತಣ್ಣೀರು ಕುಡಿಯೋಕ್ಕಾಗಲ್ಲ, ಬೆಳಗ್ಗೆ ಮಾತ್ರೆ ತೊಗೊಬೇಕಲ್ಲ, ಹಾಗಾಗಿ ಬಿಸಿನೀರು ಇಟ್ಕೊಂಡಿದ್ದೀನಿ. ಮಾತ್ರೆ ತೊಗೊಂಡಾದ್ಮೇಲೆ ಕಾಫಿ ಕುಡಿಯೋಣ ಅಂತ ಹಾಲು ಇಟ್ಕೊಂಡಿದ್ದೀನಿ. ಹಾಗೆ ಈಗ ಟಿಫನಿಗೆ ಅವರೆಕಾಳು ನೆನೆಯೋಕೆ ಹಾಕಿದ್ದೀನಿ. ಅವರೆಕಾಳು ಸಾಗು ಮಾಡಿ ರೊಟ್ಟಿ ಇಲ್ಲ ಪೂರಿ ಎರಡರಲ್ಲಿ ಒಂದು ಮಾಡಬೇಕು. ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ನೀರು ಕುದೀತಾ ಇದೆ. ಈಗ ಇದನ್ನ ಚಿಕ್ಕದು ಮಾಡಿ ನೀರನ್ನ ಇಳಿಸ್ಕೊಳ್ತಾ ಇದ್ದೀನಿ. ಕಾಫಿ ಇಡ್ತೀನಿ. ಬೆಂಗಳೂರು ವೆದರ್ ಎಲ್ಲ ಸ್ವಲ್ಪ ಚಿಲ್ ಅಂತ ಇದೆ, ಬಿಸಿಲಿಲ್ಲ, ಬರೀ ಮೋಡ ತುಂಬಿಕೊಂಡಿದೆ. ಹಾಗಾಗಿ ಸ್ವಲ್ಪ ನೆಗಡಿ, ಆಮೇಲೆ ಸ್ವಲ್ಪ ತಲೆಭಾರ. ನಿಮಗೂ ಇದೇ ಥರ ಎಲ್ಲರ ಮನೇಲೂ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಡೀ ಬೆಂಗಳೂರಿಗೆ ಈ ಥರ ಮೋಡ ಮತ್ತು ಬಿಸಿಲಿದ್ದ ವಾತಾವರಣ ಇದೆಯಲ್ಲ, ಹಾಗಾಗಿ. ಕಾಫಿ ಆಯಿತು. ಕಾಫಿ ಸ್ಟ್ರಾಂಗಾಗಿ ಒಂದು ಕಾಫಿ ಮಾಡಿಸಿ ಕುಡಿತಾಯಿದ್ದೀನಿ. ಈ ಕಾಫಿ ಕುಡಿದ್ರೇ ತಲೆನೋವೆಲ್ಲ ಈಗ ಕಮ್ಮಿ ಆಗೋದು. ಆಲೂಗೆಡ್ಡೆ ಬೇಯಕ್ಕೆ ಹಾಕಿದ್ದೀನಿ. ಆಲೂಗೆಡ್ಡೆ ಬಟಾಣಿ ಹಾಕಿ ಒಂದು ಗ್ರೇವಿ ಮಾಡಿ ರೊಟ್ಟಿ ಮಾಡೋಣ ಅಂತ ಇವತ್ತಿನ ಪ್ಲ್ಯಾನು. ಆಮೇಲೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಇದು ಒಗ್ಗರಣೆಗೆ ಇದನ್ನ ಚೆಂದ ಎಣ್ಣೆಲಿ ಬೇಯಿಸ್ಬಿಟ್ಟು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಗುದು. ಈರುಳ್ಳಿ, ಕ್ಯಾರೆಟ್, ಟೊಮಟೊ ಹಣ್ಣು, ಆಮೇಲೆ ಇಷ್ಟು ತೆಂಗಿನಕಾಯಿ, ಇದಿಷ್ಟನ್ನು ಕಟ್ ಮಾಡಿ ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಸಾಕು. ಈಗ ಈರುಳ್ಳಿ ಕೆಂಪಾಯಿತು. ಇದಕ್ಕೀಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊನ ಹಾಕೊಳ್ಳೋಣ. ಹಾಗೆ ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಅದನ್ನು ಮುಚ್ಚಳ ಮುಚ್ಚಿಟ್ರೆ ಬೇಗವಾಗಿ ಬೇಯುತ್ತೆ. ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕೆಂಪು ಮಸಾಲ ಮಾಡಿ ಸಾಗು ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದು ಫ್ರೈ ಆದಮೇಲೆ ಈ ತೆಂಗಿನಕಾಯಿನ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಸಿ ಬಟಾಣಿಗೆ ಅಂತ ರೇಟ್ ಕಮ್ಮಿ ಇರೋದ್ರಿಂದ ತಂದು ಸುಲಿದು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಿಂದನೇ ಈಗ ಸ್ವಲ್ಪ ಬಟಾಣಿನ ತಗೊಳ್ಳೋಣ. ಈಗ ಅಷ್ಟು ಬಟಾಣಿನ ಹಾಕಿ ಚೆನ್ನಾಗಿ ಬೇಯಿಸಿ
ಅದ್ರ ಜೊತೆಗೇ ಆಲೂಗಡ್ಡೆ ಜೊತೆಗೆ ಹಾಕ್ಕೊಂಡು ಸಾಗು ಮಾಡ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ, ತೆಂಗಿನಕಾಯಿ ಎಲ್ಲ ಹಾಕಿ ಆಯಿತು. ಇದನ್ನ ಇಟ್ಕೊಳ್ಳೋಣ. ಈಗ ನಾವು ಗ್ಯಾಸಲ್ಲಿ ಬಟಾಣಿ ಬೇಯಕ್ಕೆ ಹಾಕೊಳ್ಳೋಣ. ಖಾರ ಪುಡಿ, ಧನಿಯಾ ಪುಡಿ, ಹಾಗೆ ಅರಿಶಿನ ಪುಡಿ, ಅದಾದಮೇಲೆ ಸ್ವಲ್ಪ ಚಕ್ಕೆ, ಒಂಚೂರೆಲ್ಲ ಮಸಾಲ, ಲವಂಗ ಎಲ್ಲ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಮಸಾಲ ಹಾಕ್ತೀನಿ ಅಷ್ಟೇ. ಆಯಿತು. ಇದನ್ನ ಈಗ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಇದನ್ನ ರುಬ್ಕೊಳ್ಳೋಣ ಈಗ. ಸಾಸಿವೆ, ಜೀರಿಗೆ, ಈಗ ಕರಿಬೇವಿನ ಸೊಪ್ಪು, ಈಗ ರುಬ್ಬಿಟ್ಟಿರೋ ಮಸಾಲಾನ ಹಾಕೊಳ್ಳೋಣ. ಹಾಗೆ ಎಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಬಟಾಣಿ, ಆಲೂಗಡ್ಡೆ ಎಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಆವಾಗಲೇ ಟೊಮೊಟೊ ಫ್ರೈ ಮಾಡುವಾಗ ಹಾಕಿದ್ದೀನಿ, ಅದಕ್ಕೆ ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಳ್ಳೋಣ. ಅಪ್ಪ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿಗೆ ಸಾಗು ರೆಡಿ ಆಯಿತು. ಈಗ
ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ರೊಟ್ಟಿಗೆ ಇಟ್ಟು ಕಲಿಸ್ತೀನಿ. ಕುಕ್ಕರಲ್ಲಿ ನೈಟದು ರೈಸ್ ಇದೆ, ರಾತ್ರಿ ಅನ್ನಕ್ಕೆ ಉಪ್ಪು ಹಾಕಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಕ್ಕಿಟ್ಟು ಹಾಕಿ, ನಾವೇ ಇದು ಹಿಟ್ಟನ್ನು ಮಾಡಿಸಿರೋದು. ಅಕ್ಕಿಯೆಲ್ಲ ತೊಳೆದು ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸಿ ಮಿಲ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಇಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಕುಕ್ಕರೊಳಗೇ, ಹೀಗೆ ಯಾಕೆ ಕುಕ್ಕರೊಳಗೆ ಕಲಿಸ್ತಿದ್ದೀರ ಅಂತ ನೋಡ್ಬೋದು. ಯಾಕಂತೇಳಿದರೆ ಪಾತ್ರೆ ತುಂಬ ಎಳ್ದಾಕೊಬೇಕಾಗುತ್ತಲ್ಲ, ಇದರಿಂದನೇ ಕಲಸಿ ಆಮೇಲೆ ಒಂದು ತಟ್ಟೆ ಮೇಲೆ ಇಟ್ಕೊಂಡು ನಾವು ಇದನ್ನ ಉಂಡೆ ಕಟ್ಕೊಂಡ್ಬಿಡ್ಬೋದು. ಉಂಡೆ ಕಟ್ಟಿ ತಟ್ಟೆಗೆ ಇಟ್ಕೊಂಡು ಕುಕ್ಕರ್ನ ತೊಳೆಯೋಕೆ ಹಾಕ್ಬಿಡ್ಬೋದು. ಆವಾಗ ಸ್ವಲ್ಪ ಒಂದು ಪಾತ್ರೆ ತೊಳೆಯೋಕೆ ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ. ಆವಾಗಲೇ ನಾನು ಕಲಿಸಿದಂಥ ಹಿಟ್ಟಲ್ಲಿ ಇನ್ನು ಎಷ್ಟು ಉಂಡೆ ಆಗಿದೆ, 4, 8, 10 ಉಂಡೆ ಆಗಿದೆ. ಈಗ ನಾನು ರೊಟ್ಟಿ ಆಗಲೇ ತಟ್ಟಕ್ಕೆ ಒಂದು ಕವರ್ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಹಿಟ್ಟಾಕಿ ತಟ್ಟಲ್ಲ, ಹಾಗೆ ಕೈಗೆ ಸ್ವಲ್ಪ ನೀರು ಹಾಕಿ ತರ್ತಾಯಿದ್ದೀನಿ. ಸ್ವಲ್ಪ ಕೈಗೆ ಅವಾಗವಾಗ ನೀರು ತಾಗಿಸ್ತಾ ಇದ್ದರೆ ರೊಟ್ಟಿ ಅಂಟ್ಕೊಳ್ಳಲ್ಲ. ಮಲೆನಾಡು ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಬಟಾಣಿ, ಆಲೂಗಡ್ಡೆ, ಕೆಂಪು ಮೆಣಸಿನ್ಕಾಯಿ ಹಾಕಿ ಮಾಡಿದಂಥ ಸಾಗು. ಸುಡ್ತಾ ಇದೆ ಕಣೋ ಸಂತು, ತಗೋ.